ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇವಲ ಎರಡು ಬಾಳೆಹಣ್ಣನ್ನು ಬಳಸಿ ತುಂಬಾ ಸುಲಭದಲ್ಲಿ ರುಚಿಯಾದ ಹಲ್ವನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರೋ ಕಡಿಮೆ ಪದಾರ್ಥನ ಬಳಸಿ ಬೆಲ್ಲದಿಂದ ನೋಡಿ ಈ ರೀತಿ ಮೃದುವಾದ ಹಲ್ವನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರುಚಿಯಾದ ಹಲ್ವನ ಹೇಗೆ ಮಾಡೋದಂತ ನೋಡೋಣ. ಹಲ್ವಾ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಯಾವುದೇ ಬಾಳೆಹಣ್ಣು ಸಹ ತಗೊಳ್ಬಹುದು, ಆದರೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಈ ರೀತಿ ಕಪ್ಪಾಗಿರೋ ಬಾಳೆಹಣ್ಣನ್ನ ಬಿಸಾಕೋ ಬದಲು ಹಲ್ವನ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಲಿಕ್ಕೆ ನಾನಿಲ್ಲಿ ನೀರಾಗಲಿ ಹಾಲಾಗಲಿ ಹಾಕೊಂಡಿಲ್ಲ. ಬಾಳೆಹಣ್ಣಲ್ಲಿ ನೀರಿನ ಅಂಶ ಇರೋದ್ರಿಂದ ರುಬ್ಲಿಕ್ಕೆ ಏನು ಹಾಕೋದು ಬೇಡ. ಹಾಗೆಯೇ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ರುಬ್ಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಇದೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಹೀಗೆ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಕಡಾಯಿ ಅಥವಾ ಪಾತ್ರೆಗೆ ಸೇರಿಸ್ಕೊಳ್ಳಿ. ಆದಷ್ಟು ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಲ್ವಾ ತಳ ಹಿಡಿಯುತ್ತೆ. ನಂತರ ಬೆಲ್ಲನ ಕರಗಿಸ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಲಿಕ್ಕೆ ಬಿಡಿ. ಬೆಲ್ಲನ ಇಲ್ಲಿ ಪಾಕ ಮಾಡೋದು ಬೇಡ, ಜಸ್ಟ್ ಬೆಲ್ಲನ ಸೋಸಿ ಹಾಕಲಿಕ್ಕೆ ನಾನಿಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ರೆ ಹಾಗೆಯೇ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಇದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು. ಬಾಳೆಹಣ್ಣು ಸಿಹಿಯಾಗಿರೋದ್ರಿಂದ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ 1 ಕಪ್ ಆಗುವಷ್ಟು ಸಹ ಹಾಕ್ಕೊಳ್ಬಹುದು. ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು, ಅಂದರೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದನ್ನು ಈ ರೀತಿ ತಿರುಗಿಸ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಇದು ಗಟ್ಟಿ ಆಗಬೇಕು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ 2 ಚಮಚ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿದು ಹೊಂದ್ಕೊಳ್ಬೇಕು. ಹೀಗೆ ತಿರ್ಸ್ತಾನೆ ಇರಿ, ಇಲ್ಲಾಂದರೆ ತಲೆ ಹಿಡ್ಕೊಳ್ಳುತ್ತೆ. ಕಂಟಿನ್ಯೂಸ್ ಆಗಿ ಈ ರೀತಿ ತಿರ್ಸ್ತಾನೆ ಇರಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಇದು ಗಟ್ಟಿ ಆದಮೇಲೆ ಮತ್ತೆ ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಮತ್ತೆ ಒಂದು 2 ಚಮಚ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಲ ತುಪ್ಪ ಹಾಕಿದಾಗಲೂ ಚೆನ್ನಾಗಿದು ಹೊಂದ್ಕೊಳ್ಬೇಕು. ಹೊಂದ್ಕೊಂಡ ಮೇಲೇ ಮತ್ತೆ ತುಪ್ಪ ಸೇರಿಸ್ಕೊಳ್ಬೇಕು. ಗ್ಯಾಸ್ ಉರಿನ ಜಾಸ್ತಿ ಇಡಕ್ಕೆ ಹೋಗಬೇಡಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ತುಪ್ಪ ಹಾಕಿ ನೋಡಿ ಈ ರೀತಿ ಕಂಟಿನ್ಯೂಸ್ ಆಗಿ ತಿರ್ಸ್ತಾನೆ ಹೋಗಬೇಕು, ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಇದು ಗಟ್ಟಿ ಆಗ್ತಾ ಹೋದ ಹಾಗೆ ಮತ್ತೆ ಒಂದು 2 ಚಮಚ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಇರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಈ ರೀತಿ ತಿರ್ಸ್ತಾ ಹೋದ ಹಾಗೆ ಹಲ್ವಾ ಗಟ್ಟಿ ಆಗ್ತಾ ಬರುತ್ತೆ. ಹಾಕಿರೋ ತುಪ್ಪ ಎಲ್ಲ ನೋಡಿ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಇದು ಗಟ್ಟಿ ಆಗಿದೆ. ಕೊನೆಗೆ ನಾನಿಲ್ಲಿ ಮತ್ತೆ ಒಂದು 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ಹಲ್ವಾ ಗಟ್ಟಿ ಆಗೋ ತನಕ ತುಪ್ಪ ಹಾಕಿ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಿ. ಟೋಟಲ್ ನಾನಿಲ್ಲಿ 8 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಈ ರೀತಿ ತುಪ್ಪ ಹಾಕಿ ತಿರುಗಿಸ್ತಾ ಹೋದ ಹಾಗೆ ಹಲ್ವಾ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಲ್ವಾ ಗಟ್ಟಿ ಆದಮೇಲೆ ಕೊನೆಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರಷ್ಟೇ ಹಾಕ್ಕೊಳ್ಬಹುದು. ಹಾಕೋದ್ರಿಂದ ಹಲ್ವಾ ತಿನ್ನುವಾಗ ಬಾಯಿಗೆ ಅಲ್ಲಿ ಸಿಕ್ಕಿ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಹಲ್ವಾ ಕಲರ್ ಚೇಂಜ್ ಆಗಿ ಗಟ್ಟಿ ಆಗಬೇಕು. ಪ್ಯಾನ್ಗೆ ಅಂಟ್ಕೋಬಾರ್ದು, ಈಸಿಯಾಗಿ ಬಿಟ್ಕೊಳ್ಬೇಕು. ಈ ರೀತಿ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಯಾವುದಾದ್ರೂ ಪ್ಲೇಟ್ ಅಥವಾ ಈ ರೀತಿ ಸಣ್ಣ ಟಿಫಿನ್ ಬಾಕ್ಸ್ ತೊಗೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಈ ಹಲ್ವನ ಹಾಕಿ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ಳಿ. ನಂತರ ಬಿಸಿ ಇರುವಾಗಲೇ ಈ ಹಲ್ವನ ಹಾಕಿ ಸೆಟ್ ಆಗ್ಲಿಕ್ಕೆ ಬಿಡೋಣ. ಬಿಸಿ ಇರುವಾಗಲೇ ಬೇಗನೆ ನೋಡಿ ಈ ರೀತಿ ಲೇವಲ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ತಣಿದ್ರೆ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಇವಾಗ ತಣಿಲಿಕ್ಕೆ ಬಿಡೋಣ. 1ರಿಂದ 2 ಗಂಟೆ ಹಾಗೆ ಬಿಟ್ಟು ಬಿಡಿ, ಚೆನ್ನಾಗಿ ತಣಿಯುತ್ತೆ. ಚೆನ್ನಾಗಿ ತಣಿದು ಗಟ್ಟಿ ಆದಮೇಲೆ ಇದನ್ನು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ, ಒಂದು ಚೂರು ಅನ್ಕೋತಾ ಇಲ್ಲ. ಇದನ್ನು ಇವಾಗ ನಿಮ್ಗೆ ಯಾವ ಶೇಪ್ ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಲ್ವಾ ತುಂಬಾ ಸಾಫ್ಟಾಗಿ ಬರುತ್ತೆ. ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಬಹುದು. ಕೇವಲ 2 ಬಾಳೆಹಣ್ಣು, 1 ಕಪ್ ಗೋಧಿ ಹಿಟ್ಟು, 3/4 ಕಪ್ ಆಗುವಷ್ಟು ಬೆಲ್ಲ,
ಹಾಗೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ಈ ರುಚಿಯಾದ ಹಲ್ವನ ಮಾಡ್ಕೊಳ್ಬಹುದು. ನಾನಿಲ್ಲಿ ರುಬ್ಲಿಕ್ಕೆ ಹಾಲು ಹಾಕ್ಕೊಂಡಿದ್ದೆ, ಹಾಲು ಬದಲು ನೀರು ಸಹ ಬಳಸಬಹುದು. ನೋಡಿ ಹಲ್ವ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಬಾಳೆಹಣ್ಣು ಏನಾದರೂ ಮಿಕ್ಕಿದ್ರೆ ಅಥವಾ ಪೂಜೆಗೆ ತಂದಿರೋ ಬಾಳೆಹಣ್ಣಾದರೂ ಜಾಸ್ತಿ ಉಳಿದ್ರೆ ಈ ರೀತಿ ತುಂಬಾ ಸುಲಭದಲ್ಲಿ ಹಲ್ವನ ಮಾಡ್ಕೊಳ್ಬಹುದು. ಬಾಳೆಹಣ್ಣು ಕಪ್ಪಾಗಿದೆ ಅಂತ ಬಿಸಾಡೋ ಬದಲು ಈ ರೀತಿ ತುಂಬಾ ರುಚಿಯಾದ ಹಲ್ವನ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಹಲ್ವನ ತಿನ್ನಬಹುದು, ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.